ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ಇದು ಮತ್ತೊಂದು ಶನಿವಾರದ ಸಂತೆ ಉದ್ಯೋಗಗಳ ಕಂತೆಗೆ ನಿಮ್ಮನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನ್ ತಿಳಿಸ್ಕೊಡ್ತೀವಿ ಅಂತ ಹೇಳಿದ್ರೆ, ವೀಕ್ಲಿ ಜಾಬ್ ಅಪ್ಡೇಟ್ಸ್. ಯಾವ್ಯಾವ ಜಾಬ್ ಲಾಸ್ಟ್ ಡೇಟ್ ಇರುತ್ತಲ್ಲ, ಅಂದ್ರೆ ಇವಾಗ ಮಾರ್ಚ್ 1ರಿಂದ ಮಾರ್ಚ್ 8ರ ತನಕ ಯಾವ್ಯಾವ ಹುದ್ದೆಗಳು ಲಾಸ್ಟ್ ಡೇಟ್ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಆಲ್ಮೋಸ್ಟ್ 12 ಹುದ್ದೆಗಳು ಈ ವಾರ ಕೊನೆಗೊಳ್ತಾ ಇದೆ. ಈ ವಿಡಿಯೋನ ನೋಡಿ ಆದಷ್ಟು ಬೇಗ ಅಪ್ಲಿಕೇಶನ್ ನ ಹಾಕೊಳ್ಳಿ. ಅದಕ್ಕಿಂತ ಮುಂಚೆ ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನಾನು ಗವರ್ನಮೆಂಟ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಜಾಬ್ ಡೀಟೇಲ್ಸ್ ತಿಳ್ಕೋಬಹುದು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಹುದ್ದೆ ಯಾವುದು ಅಂತ ನೋಡೋದಾದ್ರೆ, ಸರ್ಕಾರದಿಂದ ಹೊಸ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. KUD ಅಂದ್ರೆ ಕರ್ನಾಟಕ ಯೂನಿವರ್ಸಿಟಿ ಅವರು ನೇರ ನೇಮಕಾತಿಗಳು ಕರೆದಿದ್ದಾರೆ. ಕುಲಪತಿ ಹುದ್ದೆಗಳು ಖಾಲಿ ಇದೆ. ಈ ಹುದ್ದೆಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ನೀವು ಫ್ರೀ ಆಫ್ ಕಾಸ್ಟ್ ನಲ್ಲಿ ಅಪ್ಲಿಕೇಶನ್ ಹಾಕಬಹುದು. 1 ಮಾರ್ಚ್ ಅಂದ್ರೆ ಇವತ್ತೇ ಹುದ್ದೆಗಳು ಕೊನೆಯ ದಿನಾಂಕ ಇರುತ್ತೆ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ. ಇದರ ವಿಡಿಯೋ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ವಿಡಿಯೋನ ನೋಡ್ಕೊಳ್ಳಿ. ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ನೆಕ್ಸ್ಟ್ ಎರಡನೇ ಹುದ್ದೆ ಯಾವುದು ಅಂತ ಹೇಳಿದ್ರೆ, SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಸರ್ಕಾರಿ ಬ್ಯಾಂಕ್ ನೇಮಕಾತಿ ಇರುತ್ತೆ. ಈ ಹುದ್ದೆ ಬೆಂಗಳೂರಿನಲ್ಲೇ ಖಾಲಿ ಇರುತ್ತೆ. ಇದು ನೇರ ನೇಮಕಾತಿ ಆಗಿದೆ. ಇದು ವರ್ಷಕ್ಕೆ 26 ಲಕ್ಷದಿಂದ 1 ಕೋಟಿ ರೂಪಾಯಿ ತನಕ ಸ್ಯಾಲರಿ ಇದೆ. ವಯೋಮಿತಿ ಮಿನಿಮಮ್ 18 ವರ್ಷ ಆಗಿರಬೇಕು. ಮ್ಯಾಕ್ಸಿಮಮ್ 60 ವರ್ಷದವರು ಕೂಡ ಅಪ್ಲಿಕೇಶನ್ ಹಾಕಬಹುದು. 2 ಮಾರ್ಚ್ 2025ಕ್ಕೆ ಕೊನೆಯ ದಿನಾಂಕ ಇರುತ್ತೆ. ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ಈ ವಿಡಿಯೋ ಲಿಂಕು, ಕಮೆಂಟು ಮತ್ತೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟ್ ಸರ್ಕಾರಿ ಅಂಚೆ ಕಚೇರಿ ಅಂದ್ರೆ ಇಂಡಿಯನ್ ಪೋಸ್ಟ್ ಆಫೀಸ್ ಇಂದ GDS ಮತ್ತೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಇವೆಲ್ಲ ಹುದ್ದೆಗಳು ಖಾಲಿ ಇರುತ್ತೆ. ಇದು 10ನೇ ತರಗತಿ ಪಾಸ್ ಆಗಿದ್ರೆ ಸಾಕು. ಯಾವುದೇ ಪರೀಕ್ಷೆ ಇರೋದಿಲ್ಲ. ನೇರ ನೇಮಕಾತಿ ಇರುತ್ತೆ. 21,413 ಹುದ್ದೆಗಳು ಖಾಲಿ ಇದೆ. ಇದರ ಜಾಬ್ ಡೀಟೇಲ್ಸ್ ಮತ್ತೆ ಕರ್ನಾಟಕದಲ್ಲಿ ಯಾವ್ಯಾವ ಕ್ಯಾಟಗರಿ ಅವರಿಗೆ ಎಷ್ಟೆಷ್ಟು ಹುದ್ದೆ ಖಾಲಿ ಇದೆ, ಯಾವ್ಯಾವ ಸಿಟಿಗಳಲ್ಲಿ ಡಿವಿಷನ್ ನಲ್ಲಿ ಖಾಲಿ ಇದೆ ಅನ್ನೋದ್ರ ವಿಡಿಯೋ ಮಾಡಿದ್ದೀನಿ. ಆ 2 ವಿಡಿಯೋನ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಆದಷ್ಟು ಬೇಗ ನೋಡ್ಕೊಂಡು ಆದಷ್ಟು ಬೇಗ ಹಾಕೊಳ್ಳಿ. ಕರ್ನಾಟಕದಲ್ಲೇ ಇರೋದ್ರಿಂದ ನಿಮಗೆಲ್ಲರಿಗೂ ಈ ಹುದ್ದೆಗಳು ಉಪಯೋಗ ಆಗುತ್ತೆ. ನೆಕ್ಸ್ಟ್ ಯಾವ ಹುದ್ದೆ ಅಂತ ನೋಡೋದಾದ್ರೆ, ಈ ವ್ಯಾಪ್ಕೋಸ್ ಅಂತ ಹೇಳಿ ನೀರು ಮತ್ತು ವಿದ್ಯುತ್ ನಿಗಮದಿಂದ ಸರ್ಕಾರಿ ನೇಮಕಾತಿಗೆ ಕರೆದಿದ್ದಾರೆ. ಇದು ನೇರ ನೇಮಕಾತಿ ಆಗಿರುತ್ತೆ. ಸ್ಯಾಲ್ರಿ 70,000 ರೂಪಾಯಿ ತನಕನೂ ಇರುತ್ತೆ. ಈ ಹುದ್ದೆಗಳು ವಯೋಮಿತಿ ನೋಡೋದಾದ್ರೆ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 65 ವರ್ಷದವರು ಕೂಡ ಅಪ್ಲಿಕೇಶನ್ ಹಾಕಬಹುದು. ಕೊನೆಯ ದಿನಾಂಕ 3 ಮಾರ್ಚ್ ಇರೋದ್ರಿಂದ ಆದಷ್ಟು ಬೇಗ ವಿಡಿಯೋನ ನೋಡಿ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೊಳ್ಳಿ. ಡಿಸ್ಕ್ರಿಪ್ಷನ್ ನಲ್ಲಿ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ನಿಮಗೆ ಈ ಜಾಬ್ ಡೀಟೇಲ್ಸ್ ನ ಕೊಟ್ಟಿರ್ತೀನಿ. ವಿಡಿಯೋನ ಅಲ್ಲಿಂದ ಲಿಂಕ್ ನ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಹಾಕೊಳ್ಳಿ. ನೆಕ್ಸ್ಟ್ ಯಾವ ವಿಡಿಯೋ ಅಂತ ನೋಡೋದಾದ್ರೆ, ಸರ್ಕಾರಿ ಸೆಕ್ರೆಟೇರಿಯೇಟ್ ಹುದ್ದೆಗಳು ಖಾಲಿ ಇದೆ. 12ನೇ ಪಾಸ್ ಆದ್ರೆ ಸಾಕು, ಅಂದ್ರೆ 12th ಅಥವಾ PUC ಅಂತ ಏನ್ ಹೇಳ್ತೀವಲ್ಲ ಅದು ಪಾಸ್ ಆಗಿದ್ರೆ ಸಾಕು, ಈ ಜಾಬ್ ನಿಮ್ಗೆ ಸಿಗತ್ತೆ. ಇದು ನೇರ ನೇಮಕಾತಿ ಆಗಿರುತ್ತೆ. ಸ್ಯಾಲ್ರಿ 38,483 ರೂಪಾಯಿ ತನಕ ಇರುತ್ತೆ. ವಯೋಮಿತಿ 18 ವರ್ಷದಿಂದ 43 ವರ್ಷದವರು ಕೂಡ ಅಪ್ಲಿಕೇಶನ್ ಹಾಕಬಹುದು. ಕೊನೆಯ ದಿನಾಂಕ 3 ಮಾರ್ಚ್ 2025. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೊಳ್ಳಿ. ಕಮೆಂಟ್ ಬಾಕ್ಸ್ ನಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಭಾರತ ಸರ್ಕಾರದ ಉನ್ನತ ಹುದ್ದೆಗಳು ಅಂದ್ರೆ UPSC ಹುದ್ದೆಗಳು ಖಾಲಿ ಇದೆ. ಯಾವ್ಯಾವುದು ಅಂತ ನೋಡೋದಾದ್ರೆ, IEAS ಅಂದ್ರೆ ಇಂಡಿಯನ್ ಎಕಾನಮಿಕ್ ಸರ್ವಿಸ್ ಮತ್ತೆ ಇಂಡಿಯನ್ ಸ್ಟಾಟಿಸ್ಟಿಕಲ್ ಸರ್ವಿಸ್ ಹುದ್ದೆಗಳು ಖಾಲಿ ಇದೆ. ಈ ಅವಕಾಶನ ನೀವು ಮಿಸ್ ಮಾಡ್ಕೋಬೇಡಿ. ಸುಲಭವಾಗಿ ಮೊಬೈಲ್ ಇಂದಾನೇ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ವಯೋಮಿತಿ 21 ವರ್ಷದಿಂದ 40 ವರ್ಷದವರು ತನಕ ಅಪ್ಲಿಕೇಶನ್ ಹಾಕಬಹುದು. ಕೊನೆಯ ದಿನಾಂಕ 4 ಮಾರ್ಚ್ 2025. ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ.
ನೆಕ್ಸ್ಟ್ ಯಾವ ಹುದ್ದೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲೇ ವಾಟ್ಸಪ್ ಚಾನಲ್ಲು, ಟೆಲಿಗ್ರಾಮ್ ಚಾನಲ್ಲು ಮತ್ತೆ ಇನ್ಸ್ಟಾಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಎಲ್ಲ ಚಾನಲ್ಗಳನ್ನು ಫಾಲೋ ಮಾಡಿ. ಪ್ರತಿದಿನ ಜಾಬ್ ಡೀಟೇಲ್ಸ್, ಜಾಬ್ ಅಪ್ಡೇಟ್ಸ್ ಎಲ್ಲ ತಿಳ್ಕೋಬಹುದು. ಟೆಲಿಗ್ರಾಮ್ ಚಾನಲ್ನಲ್ಲಿ ನೋಟಿಫಿಕೇಶನ್ ಸಿಗುತ್ತೆ, ವಾಟ್ಸಪ್ ಚಾನಲ್ನಲ್ಲಿ ನಿಮಗೆ ಎಲ್ಲ ಜಾಬ್ಗಳ ಲಿಂಕ್ ಸಿಗುತ್ತೆ, ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ ಮೂಲಕ ನಿಮಗೆ ತಿಳಿಸ್ಕೊಟ್ಟಿರ್ತೀವಿ. ಇವಾಗ ನೆಕ್ಸ್ಟ್ ಯಾವ ಹುದ್ದೆ ಕೊನೆ ದಿನಾಂಕ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಕರ್ನಾಟಕ ಸರ್ಕಾರಿ ಮೆಟ್ರೋ ಹುದ್ದೆಗಳು ಅಂದ್ರೆ ರೈಟ್ಸ್ ಅಂತ ಏನ್ ಹೇಳ್ತೀವಲ್ಲ, ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಟೆಲಿಕಮ್ಯುನಿಕೇಶನ್ ಅವರು 10th ಮತ್ತೆ ITI ಪಾಸ್ ಆದವರಿಗೆ ಹುದ್ದೆಗಳನ್ನ ಕರೆದಿರ್ತಾರೆ. ಇದು ನೇರ ನೇಮಕಾತಿ ಆಗಿರುತ್ತೆ. ವೇತನ ನೋಡೋದಾದ್ರೆ 3,01,436 ರೂಪಾಯಿ ತನಕನೂ ಸ್ಯಾಲ್ರಿ ಇರುತ್ತೆ. ಇದಕ್ಕೆ ಅಪ್ಲಿಕೇಶನ್ ಫೀಸ್ ಏನು ಇರೋದಿಲ್ಲ. ಕೊನೆಯ ದಿನಾಂಕ ನೋಡೋದಾದ್ರೆ 5 ಮಾರ್ಚ್ 2025ಕ್ಕೆ ಕೊನೆಯ ದಿನಾಂಕ ಇರುತ್ತೆ. ನೀವು ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೊಳ್ಳಿ, ಕೊನೆಯ ದಿನಾಂಕ ತನಕ ವೇಟ್ ಮಾಡೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ಯಾವ ಹುದ್ದೆ ಅಂತ ನೋಡೋದಾದ್ರೆ ಡೇಟಾ ಮ್ಯಾನೇಜರ್ ಹುದ್ದೆಗಳು ಖಾಲಿ ಇದೆ. ಇದು ಸರ್ಕಾರಿ ನೇಮಕಾತಿ ಆಗಿರುತ್ತೆ. ಎಲ್ಲಿ ಉದ್ಯೋಗ ಸ್ಥಳ ಅಂತ ನೋಡೋದಾದ್ರೆ ಬೆಂಗಳೂರಿನಲ್ಲೇ ಇರುತ್ತೆ. ಇದಕ್ಕೆ ಯಾವುದೇ ಪರೀಕ್ಷೆ ಇರೋದಿಲ್ಲ, ಅದಕ್ಕಾಗಿ ಇದು ನೇರ ನೇಮಕಾತಿ ಆಗಿದೆ. ಸ್ಯಾಲ್ರಿ 21,000 ರೂಪಾಯಿ ತನಕನೂ ಇರುತ್ತೆ. ಎಲ್ಲಿ ಅಂತ ಹೇಳೋದಾದ್ರೆ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನಲ್ಲಿ ಇದೆ. ಇದಕ್ಕೆ ಕೊನೆಯ ದಿನಾಂಕ 5 ಮಾರ್ಚ್ 2025 ಕೊನೆಯ ದಿನಾಂಕ ಆಗಿರುತ್ತೆ. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ನಿಮಗೆ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಹಾಕೊಳ್ಳಿ. DCC ಬ್ಯಾಂಕ್ ಹುದ್ದೆಗಳು, ಜನರಲ್ ಮ್ಯಾನೇಜರ್ ಹುದ್ದೆಗಳು ಖಾಲಿ ಇದೆ. ಪುರುಷರು ಮತ್ತೆ ಮಹಿಳೆಯರಿಗೆ ಇದೊಂದು ಸುವರ್ಣ ಅವಕಾಶ ಆಗಿದೆ. ವಯೋಮಿತಿ ಮಿನಿಮಮ್ 18 ವರ್ಷದಿಂದ ಮ್ಯಾಕ್ಸಿಮಮ್ 65 ವರ್ಷದವರು ಕೂಡ ಅಪ್ಲಿಕೇಶನ್ ಹಾಕೋಬಹುದು. ಸೊ ಇವತ್ತೇ ಅಪ್ಲಿಕೇಶನ್ ಹಾಕೊಳ್ಳಿ. ಇದು ಬೀದರ್ DCC ಬ್ಯಾಂಕ್ನ ಹುದ್ದೆ ಆಗಿದೆ. 6 ಮಾರ್ಚ್ 2025 ಕೊನೆಯ ದಿನಾಂಕ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೊಳ್ಳಿ. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಇದೆ. ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಲಿಮಿಟೆಡ್ನವರು ಬೆಂಗಳೂರಿನಲ್ಲಿ ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಕರೆದಿದ್ದಾರೆ. ಇದು ನೇರ ನೇಮಕಾತಿ ಆಗಿದೆ. ಸ್ಯಾಲ್ರಿ 55,000 ರೂಪಾಯಿ ತನಕ ಇರುತ್ತೆ. ವಯೋಮಿತಿ 18ರಿಂದ 45 ವರ್ಷ. ಕೊನೆಯ ದಿನಾಂಕ 6 ಮಾರ್ಚ್ 2025 ಅಷ್ಟರೊಳಗಡೆ ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ಯಾವುದು ಹುದ್ದೆ ಅಂತ ನೋಡೋದಾದ್ರೆ ಬೆಂಗಳೂರು ಸರ್ಕಾರಿ ನೇಮಕಾತಿ ಸಹಾಯಕ ಹುದ್ದೆಗಳು ಖಾಲಿ ಇದೆ. ಇದು ನೇರ ನೇಮಕಾತಿ ಆಗಿದೆ. ಅರ್ಜಿಗಳು ಆಗ್ಲೇ ಪ್ರಾರಂಭ ಆಗಿದೆ. ನೀವು ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೊಳ್ಳಿ. ಸ್ಯಾಲ್ರಿ 24,800 ರೂಪಾಯಿ ತನಕನೂ ಇರುತ್ತೆ. 7 ಮಾರ್ಚ್ 2025ಕ್ಕೆ ಕೊನೆಯ ದಿನಾಂಕ ಇರುತ್ತೆ. ಇದರ ಲಿಂಕ್ ನಾನು ಕೂಡ ಡಿಸ್ಕ್ರಿಪ್ಷನ್ ನಲ್ಲಿ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ಹಾಕೊಳ್ಳಿ. ನೆಕ್ಸ್ಟ್ ಯಾವುದು ಅಂತ ತಿಳಿಸ್ಕೊಡ್ತೀನಿ ಹುದ್ದೆ. ಅದಕ್ಕಿಂತ ಮುಂಚೆ ದಯವಿಟ್ಟು ಇನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಇವಾಗಲೇ ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಫ್ರೆಂಡ್ಸ್ ಯಾರಾದ್ರೂ ಜಾಬ್ ಹುಡುಕ್ತಾ ಇದ್ರೆ ಅಂತವ್ರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರಿಗೂ ಕೂಡ ಜಾಬ್ ಹುಡುಕೋಕ್ ಹೆಲ್ಪ್ ಆಗುತ್ತೆ. ಸರ್ಕಾರಿ ಬ್ಯಾಂಕ್ ನೇಮಕಾತಿ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಹುದ್ದೆಗಳು ಖಾಲಿ ಇದೆ. ಇದು ನೇರ ನೇಮಕಾತಿ ಆಗಿದೆ. ವೇತನ 64,000 ರೂಪಾಯಿ ತನಕನೂ ಇರುತ್ತೆ. ಇವತ್ತೇ ಅರ್ಜಿ ಸಲ್ಲಿಸಿ ಈ ಜಾಬ್ ನಿಮ್ದಾಗಿಸ್ಕೊಳ್ಳಿ. ಕೊನೆಯ ದಿನಾಂಕ 8 ಮಾರ್ಚ್ 2025. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. ಇದಿಷ್ಟು ಯಾವ್ಯಾವ ಹುದ್ದೆಗಳು ಈ ವಾರ ಕೊನೆಯ ದಿನಾಂಕ ಇರುತ್ತೆ ಅನ್ನೋದರ ವಿವರ. ಎಲ್ಲದೂ ನೋಡಿರಾ ಅಂತ ಅನ್ಕೊಂತೀನಿ. ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಇದೆ, ಅದನ್ನ ಮರಿಬೇಡಿ. ಅಲ್ಲಿಂದ ಕ್ಲಿಕ್ ಮಾಡಿ ನೀವು ವಿಡಿಯೋನ ನೋಡಿ ಅಪ್ಲಿಕೇಶನ್ ಹಾಕಬಹುದು. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.